ಯಾಕೋ ಇದನ್ನು ಬಿಟ್ಟರೆ ಎಡವಟ್ಟಾಗುತ್ತೆ ಅಂತ ಹೈಕಮಾಂಡ್ಗೂ ಕೂಡ ಗೊತ್ತಾಗಿರಬೇಕು. ಯಾಕೆಂದರೆ ಸಾಲು ಸಾಲು ರಾಜೀನಾಮೆ ಪತ್ರ ಹಿಡ್ಕೊಂಬಂದುಬಿಟ್ರೆ ಒಬ್ಬರಿಗೆ ಬಗ್ಗಿದ್ರೆ ಇನ್ನೆಲ್ಲರಿಗೂ ಕೂಡ ಬಗ್ಗಬೇಕಾಗತ್ತೆ, ಒಬ್ಬರ ಮನವಿ ಕೇಳಿದ್ರೆ ಇನ್ನೆಲ್ಲರನ್ನೂ ಕೂಡ ಆಲಿಸ್ಬೇಕಾಗತ್ತೆ, ಸಹವಾಸವೇ ಬೇಡ. ಹೀಗಾಗಿ ಹೈಕಮಾಂಡ್ ಒಂದಷ್ಟು ಹೆಜ್ಜೆ ಇಟ್ಟಿದೆ. ಯಾರ್ಯಾರು ನೀವು ರಾಜೀನಾಮೆ ಕೊಡ್ತೀರಿ ಅಂತ ಬೆದರಿಕೆ ಹಾಕ್ತಿರಲ್ಲ, ನಾವು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ. ಏನಾದರೂ ಅಸಮಾಧಾನ ಇದೆಯಾ ತುಂಬ ನಿಮಗೆ, ನಿಗಮ ಮಂಡಳಿ ಕೊಡ್ತೀವಿ. ಅದನ್ನು ಮೀರಿ ನೀವೇನಾದರೂ ರಾಜೀನಾಮೆ ಕೊಟ್ಟರೆ ಅದನ್ನು ಅಂಗೀಕರಿಸ್ತೀವಿ. ಇದು ನೋಡಿ, ಯಾರಾದರೂ ರಾಜೀನಾಮೆ ಕೊಟ್ಟರೆ ಮೀನಾಮೇಷ ಮಾಡಬೇಡಿ, ಆ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿಬಿಡಿ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದೆಯಂತೆ.